ಎವ್ರಿವನ್, ವೆಲ್ಕಮ್ ಟು ಆಶಾ ಕ್ರಿಯೇಷನ್ ಚಾನೆಲ್ಗೆ. ಈ ವಿಡಿಯೋನಲ್ಲಿ ನಿಮಗೆ ಬೀಡ್ಸ್ ಹೊಸ ಕುಚ್ಚು ಡಿಸೈನ್ ಹೇಗೆ ಕಟ್ಟಬೇಕಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಬಿಗಿನರ್ಸ್ಗಾಗಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ನೀವು ಸ್ಕಿಪ್ ಮಾಡಲಾರೆ ನೋಡಬೇಕು. ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದು ಕಮೆಂಟ್ಸ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಹಾಗೆ ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ. ಈ ವಿಡಿಯೋಗೆ ಹೆಚ್ಚು ಲೈಕ್ ಮತ್ತು ಕಮೆಂಟ್ಸ್ ಬಂದರೆ ನಿಮಗೆ ಇದೇ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ 6 ಎಳೆ ದಾರ ತಗೊಂಡಿನಿ ಮತ್ತು ಕ್ರೋಸಾ ನೀಡಲ್ಸ್ ತಗೊಂಡಿನಿ 10.75 ಇದ್ದಿದ್ದು. ಈಗ ಈ 6 ಎಳೆ ದಾರಕ್ಕೆ ನಾಟ್ ಹಾಕೊಂಡಿನಿ. ಈ ನಾಟನ್ನು ಬಟ್ಟೆ ತಳಗೆ ಇಟ್ಕೊಂಡು ಇದಕ್ಕೆ ಈಗ ಈ ರೀತಿ ಸೂಜಿ ತಳಗೆ ಹಾಕಿ ಇದಕ್ಕೆ ನಾಟ್ ಹಾಕೋಬೇಕು. ದಾರ ಮ್ಯಾಲೆ ತಕೊಂಡು ಈಗ ನಾಟ್ ಹಾಕೋಬೇಕು. ನಾಟ್ ಹಾಕೊಂಡು ಇದಕ್ಕೆ 4 ಚೈನ್ ಹಾಕೋಬೇಕು. 1 2 3 4 ಚೈನ್ ಹಾಕೋಬೇಕು. 4 ಚೈನ್ ಹಾಕೊಂಡು ಮತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇದಕ್ಕೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೋಬೇಕು. ಈಗ ಈ ದಾರ ಮ್ಯಾಲೆ ತಗೊಂಡು ಇದಕ್ಕೆ ಬೀಡ್ ಸೇರಿಸ್ಕೋಬೇಕು. ನೀಡಲ್ಸ್ನಾಗೆ ಬೀಡ್ ಸೀಸಿ ಥರ ಸೇರಿಸ್ಕೊಂಡು ಈ ದಾರದ ಒಳಗೆ ಸೇರಿಸ್ಬೇಕು. ನೋಡಿ, ಈ ದಾರದ ಒಳಗೆ ಈ ರೀತಿ ಸೇರಿಸ್ಬೇಕು. ಈಗ ಬೀಡ್ಸ್ಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡು ಮತ್ತು ಈ ನೀಡಲ್ಸ್ ಎಲ್ಲಿ ತಕ ಬರ್ತೈತೆ ಅಲ್ಲಿ ತಕ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದು ಇದಕ್ಕೆ ಮತ್ತೆ 4 ಚೈನ್ ಹಾಕೋಬೇಕು. 1 2 3 4 ಚೈನ್ ಹಾಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಬೀಡ್ ಸೇರಿಸ್ಕೋಬೇಕು. ಇದಕ್ಕೆ ಬೀಡ್ ಸೇರಿಸಿ ಬೀಡ್ಸ್ ಲಾಕ್ ಹಾಕೋಬೇಕು. ಬೀಡ್ಸ್ ಲಾಕ್ ಹಾಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಹಾಕೋಬೇಕು. ಈ ಲಾಕ್ ಹಾಕಿಂದು ಮತ್ತೆ 4 ಚೈನ್ ಹಾಕೋಬೇಕು. ಇದೇ ರೀತಿ ಫುಲ್ ಸೀರೆಗೆ ಹಾಕೋಬೇಕು. ಈ 4 ಚೈನ್ ಏನು ಹಾಕಿರ್ತೀವಲ್ಲ ಇದಕ್ಕೆ ಕುಚ್ಚು ಕಟ್ಕೊಳಕಬೇಕು. ರಿಪೀಟ್ ತೋರಿಸ್ತಾ ಇದ್ದೀನಿ, ಮತ್ತೆ ನೋಡಿ ನೀವು. ಸೀರೆ ಲಾಸ್ಟ್ ಎಂಡಿಗೆ ಚೈನ್ ಹಾಕೊಂಡ್ಮೇಲೆ ಲಾಕ್ ಏನು ಮಾಡ್ಕೊಂಡಿರ್ತೀವಲ್ಲ ಈ ಲಾಕ್ ಮಾಡ್ಕೊಂಡಿಂದು ಈ ನೀಡಲ್ಸ್ನನ್ನೇ ಈಗ ಹಿಂಗೆ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇದಕ್ಕೆ ದಾರ ಕಟ್ ಮಾಡ್ಕೋಬೇಕು. ದಾರ ಕಟ್ ಮಾಡ್ಕೊಂಡು ನೀಡಲ್ಸ್ ಈ ಕಡೆ ಚಕ್ಕೋಬೇಕು. ಈ ಕಡೆ ದಾರ ಈಗ ಇದು ಕುಚ್ಚು ಲಾಕ್ ಆಗಿದೆ. ಈಗ ಇದು 67 ದಾರ ತಗೊಂಡಿನಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ನೋಡಿ. ಈ 67 ದಾರ ಈಗ 4 ಕುಚ್ಚು ಏನು ಹಾಕ್ಕೊಂಡಿವಲ್ಲ ಇದರ ಒಳಗೆ ಸೇರಿಸ್ಕೋಬೇಕು. ಈ ರೀತಿ ಸೇರಿಸಿ ಮ್ಯಾಲೆ ತಗೋಬೇಕು. ಈ ರೀತಿ ನೀಟಾಗಿ ದಾರ ಮಾಡ್ಕೊಂಡು ಈ ರೀತಿ ತಗೋಬೇಕು. ಕುಚ್ಚು ಎಷ್ಟು ಉದ್ದ ಬೇಕಷ್ಟು ಉದ್ದ ಹಾಕೋಬೇಕು. ಈ ರೀತಿ ದಾರ ನೀಟಾಗಿ ಮಾಡ್ಕೊಂಡು ಈ ರೀತಿ ಬಟ್ಟೆನಾಗ ಹಿಡ್ಕೊಂಡು ನೀಟಾಗಿ ಮಾಡ್ಕೋಬೇಕು. ಇದು ಕುಚ್ಚು ಈ ರೀತಿ ಹಿಡ್ಕೊಂಡು 2 ಎಳೆ ಜರಿ ಥ್ರೆಡ್ ತೊಗೊಂಡಿನಿ. ನೋಡಿ, ಸೂಜಿ ಸಣ್ಣ ಸೂಜಿ
ಇದು ಲಾಕ್ ಹಾಕೊಳ್ಳೋಕ್ಕೆ, ಇದು ಲಾಕ್ ಹಾಕೊಳ್ಳೋನು. ಈ ರೀತಿ ಲಾಕ್ ಹಾಕೋಬೇಕು ನೋಡಿ. ದಾರ ಬಟ್ಟೆ ಒಳಗೆ ಇಟ್ಕೋಬೇಕು. ಈಗ ಇದಕ್ಕೆ ಹಿಂದೆ ಒಳಗೆ ತಗೊಂಡು ಈ ರೀತಿ ತಗೊಂಡು ಮತ್ತೆ ಈ ಜರಿ ಥ್ರೆಡ್ ಒಳಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದಕ್ಕೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ 4 ಸಲ ಲಾಕ್ ಹಾಕೋರಿ ನೋಡಿ. 2ನೇ ಸಲ ಲಾಕ್ ಹಾಕ್ತಾ ಇದ್ದೀನಿ. ಮತ್ತು ಅದರೊಳಗೆ ಸೇರಿಸ್ಬೇಕು. ಇದು ಜರಿ ಒಳಗೆ ಸೇರಿಸಿ ಮತ್ತು ಈ ರೀತಿ ಲಾಕ್ ಹಾಕ್ಕೊಂಡು ಈ ಥರ ಜಿಕ್ಕೋಬೇಕು. ಬಿಗಿಗೆ ಕುಂದರ್ ಬಿಡ್ತೈತಿ. ಇದು 3ನೇ ಲಾಕ್ ಹಾಕೋತಾ ಇದ್ದೀನಿ. ಇದು 4ನೇ ಲಾಕ್. 4ನೇ ಲಾಕ್ ಹಾಕೊಂಡ್ಮೇಲೆ ಬಿಗಿಯಾಗಿ ಮಾಡ್ಕೋಬೇಕು. ಇದಕ್ಕೂ ಈ ರೀತಿ ಜಕ್ಕೋಬೇಕು. ಜಕ್ಕೊಂಡ್ಮೇಲೆ ಜರಿ ಥ್ರೆಡ್ ಲಾಕ್ ಏನು ಮಾಡ್ಕೊಂಡಿದ್ದೀವಲ್ಲ ಅದರೊಳಗೆ ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಂಡು ಕೆಳಗಿನ ಸೈಡ್ ಜಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇದು ಪೂರ್ತಿಯಾಗಿ ಲಾಕ್ ಆಗಿಬಿಡುತ್ತೆ. ಇದು ಲಾಕ್ ಮಾಡ್ಕೊಂಡಿಂದ ನಿಮ್ಗೆ ಎಷ್ಟು ಉದ್ದ ಬೇಕಷ್ಟು ಇದಕ್ಕೆ ಸೀಸರ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೋಡ್ರಿ ಎಷ್ಟು ಫುಲ್ ಟು ಫಾಲ್ ಕುಚ್ಚು ಡಿಸೈನ್ ಆಗಿದೆ. ಇದು ಇದೇ ರೀತಿ ಎಲ್ಲ ಕಡೆ 4 ಕ್ರೋಸಾಗಿ ಹಾಕೊಂಡೆವು ಅದೇ ರೀತಿ ಹಾಕೊಂಡು ಡಿಸೈನ್ ಕಟ್ಕೋಬೇಕು. ಇನ್ನೊಂದು ಸಲ ನೋಡ್ತೀನಿ, ಕಟ್ಟೋದು ತೋರಿಸ್ತಿದ್ದೀನಿ, ನೋಡ್ತೀರಿ. ಇದು ಬೇರೆ ಥರ ನಾಟ್ ಹಾಕೋದು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಿ. ಯಾವ ರೀತಿ ಹಾಕ್ತಾ ಇದ್ದೀನಿ ತಂದು ನೀಟಾಗಿ ಈ ರೀತಿ ತಗೊಂಡು ಲೇವಲಾಗಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಜರಿ ಥ್ರೆಡ್ಲಿ ಲಾಕ್ ಹಾಕೋಬೇಕು. ಫಸ್ಟ್ ಲಾಕ್ ಹಾಕೋತಾ ಇದ್ದೀನಿ. ಯಾವ ರೀತಿ ಹಾಕೋದು ನೋಡ್ರಿ. ಇದು ಈ ಲಾಕ್ ಹಾಕೊಂಡ್ಮೇಲೆ ಇದಕ್ಕೆ ಜರಿ ಥ್ರೆಡ್ ಏನೈತಿ ಈ ರೀತಿ ಸುತ್ಕೋಬೇಕು. 2 ಸಲ 3 ಸಲ ಈ ರೀತಿ ಬಿಗಿತಾಗಿ ಹಿಡಿದು ಸುತ್ಕೋಬೇಕು. ಈ ರೀತಿ ಸುತ್ಕೋಬೇಕು. ಸುತ್ಕೊಂಡ್ಮೇಲೆ ಇದಕ್ಕೆ ಮತ್ತೊಂದು ಲಾಕ್ ಹಾಕೋಬೇಕು. ಈ ರೀತಿ ಲಾಕ್ ಹಾಕೊಂಡು ಮತ್ತೆ ಬಿಗಿತಾಗೆ ಮಾಡ್ಕೋಬೇಕು. ಮತ್ತು ಇದು ಲಾಕ್ ಜರಿ ಥ್ರೆಡ್ ಒಳಗೆ ಸೇರಿಸಿ ಲಾಕ್ ಹಾಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡು ಮತ್ತೆ ಸೀಸರ್ಲಿ ಕಟ್ ಮಾಡ್ಕೋಬೇಕು. ಲೇವಲಾಗಿ ಕಟ್ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಸಾರಿಗೆ ಕುಚ್ಚು ಹಾಕೋಬೇಕು. ಎಷ್ಟು ಬ್ಯೂಟಿಫುಲ್ ಸಾರಿ ಕುಚ್ಚು ಡಿಸೈನ್ ಆಗಿದೆ ನೋಡಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ಸ್ ಬಾಕ್ಸ್ನಾಗೆ ತಿಳಿಸ್ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.